ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಯಾವ ವಿಡಿಯೋ ಅಂದರೆ ನಿಮಗೆ ತಮ್ಲೈನ್ ನೋಡಿದ್ರೆ ಗೊತ್ತಾಗ್ಬೋದು, ಇದು ನಮ್ಮ ಆ್ಯನಿವರ್ಸರಿ ದಿನದ ವ್ಲಾಗ್ ಆಗಿರುತ್ತೆ. ಸೊ ಅವತ್ತು ಗುರುವಾರ ಕೂಡ, ಹಾಗಾಗಿ ರಾಯರ ಪೂಜೆನೆಲ್ಲ ಮುಗಿಸಿ ಅದಾದಮೇಲೆ ಮನೇಲಿ ಒಂದು ಕರ್ಬೂಜ ಹಣ್ಣಿತ್ತು. ಸೊ ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಜ್ಯೂಸನ್ನ ಮಾಡ್ಕೊಂಡಿದ್ದು ತುಂಬ ಚೆನ್ನಾಗಿತ್ತು. ಇವಾಗಂತೂ ಸಿಕ್ಕಾಬಟ್ಟೆ ಸೆಕೆ ಅಲ್ವಾ, ಸೊ ಹಾಗಾಗಿ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳಿ ಅದನ್ನು ಮಾಡಿಕೊಂಡು ಕುಡಿದು ಅದಾದಮೇಲೆ ಇವತ್ತು ಟಿಫನ್ನಿಗೆ ಇಡ್ಲಿ ಹಾಗೆ ಆಲೂಗೆಡ್ಡೆ ಬಟಾಣಿನ ಹಾಕಿ ಸಾಗು ಟೈಪ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನಾನು ಹಸ್ಬೆಂಡಿಗೆ ಟಿಫನ್ ಕೊಟ್ಟು ಅದ್ರ ಜೊತೆಗೆ ಇವತ್ತು ನಮ್ಮದು ಸ್ಪೆಷಲ್ ಡೇ ಆಗಿರೋದ್ರಿಂದ ಸ್ವೀಟ್ ಇರಬೇಕಲ್ವ, ಸೊ ಹಾಗಾಗಿ ಜಾಮೂನ್ನ ಕೂಡ ಮಾಡಿದ್ದೆ. ಸೊ ಅದನ್ನೆಲ್ಲ ಅವರಿಗೆ ಟಿಫನ್ ಕೊಟ್ಟು ಅವರು ಟಿಫನ್ ಆದಮೇಲೆ ನಾನು ಕೂಡ ರೆಡಿಯಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೆ. ತುಂಬ ಯಾವಾಗ್ಲೂ ನಾವು ಆ್ಯನಿವರ್ಸರಿ ಬರ್ಡೇಲೆಲ್ಲ ಸಂಜೆ ಟೈಮ್ ಹೋಗ್ತಿದ್ವಿ, ಬಟ್ ಇವಾಗ ಹಸ್ಬೆಂಡ್ ಬರೋದು ಲೇಟ್ ಆಗಿರೋದ್ರಿಂದ ಬೆಳಗ್ಗೆನೇ ಹೋಗಿಬಿಡೋಣ ಅಂತ ಹೇಳಿ ಅವ್ರ ಜೊತೆನೇ ಹೋದರೆ ಅವ್ರು ಹಾಗೆ ಡ್ಯೂಟಿಗೆ ಹೋಗ್ತಾರೆ. ಸೊ ನಾನು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಮಕ್ಕಳನ್ನ ಮನೇಲೇ ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ಬೆಳಗ್ಗೆನೇ ಈ ದೇವಸ್ಥಾನಕ್ಕೆ ಹೋದರೆ ಎಷ್ಟು ರಿಲೀಫ್ ಆಗುತ್ತೆ ಅಲ್ವಾ. ನನಗಂತೂ ಆ ದೇವಸ್ಥಾನಕ್ಕೆ ಹೋದ ತಕ್ಷಣ ಏನೋ ಒಂಥರ ಖುಷಿ ಆಗ್ತಿತ್ತು. ಸೊ ಅಲ್ಲಿ ದೇವರಿಗೆಲ್ಲ ಕೈ ಮುಗಿದು ಆಮೇಲೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹೊರಟು. ಹಾಗೆ ಇವತ್ತು ನಮ್ಮದು ಸ್ಪೆಷಲ್ ಡೇ ಆ್ಯನಿವರ್ಸರಿ ಆಗಿದ್ದರಿಂದ ಇವತ್ತಂತೂ ನಮಗೆ ಸಿಕ್ಕಾಬಟ್ಟೆ ಜನ ವಿಶಸ್ನ ಮಾಡಿದ್ರಿ. ನನಗಂತೂ ತುಂಬ ಜನಕ್ಕೆ ನಾನು ರಿಪ್ಲೈ ಕೂಡ ಮಾಡಿದ್ದೆ, ಅದರಲ್ಲಿ ಒಂದು ಸ್ವಲ್ಪ ಜನಕ್ಕೆ ರಿಪ್ಲೈ ಕೂಡ ಮಾಡೋಕ್ಕಾಗಿರಲಿಲ್ಲ, ಬಿಕಾಸ್ ಅಷ್ಟು ವಿಶಸ್ ಬಂದಿತ್ತು. ಸೊ ಹಾಗಾಗಿ ಎಲ್ರಿಗೂ ಈ ವಿಡಿಯೋ ಮೂಲಕ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಈ ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮ ಈ ಪುಟ್ಟ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಅಲ್ಲಿಂದ ಹೊರಟ್ವಿ. ಹಸ್ಬೆಂಡಿಗೆ ಕೂಡ ಡ್ಯೂಟಿಗೆ ಲೇಟ್ ಆಗಿರೋದ್ರಿಂದ ಅವರು ಬೇಗನೆ ಹೊರಡ್ತಾಯಿದ್ರು. ಅವರು ನನಗೆ ಹೇಳಿ ಅವರು ಕೂಡ ಬಸ್ಗೆ ಹೊರಟರು. ಸೊ ಅವರು ಅಲ್ಲಿ ಹೋದ್ಮೇಲೆ ನಾನು ಮನೆಗೆ ಬಂದು ಜ್ಯೂಸನ್ನ ಕುಡ್ದಿರಲಿಲ್ಲ. ಸೊ ದೇವಸ್ಥಾನಕ್ಕೆ ಉಪವಾಸ ಹೋಗಿದೆ. ಸೊ ಮನೆಗೆ ಬಂದು ಜ್ಯೂಸ್ ಎಲ್ಲ ಕುಡಿದು ಅದಾದಮೇಲೆ ನಾನು ನನ್ನ ಮಕ್ಕಳು ಎಲ್ಲ ಕೂತ್ಕೊಂಡು ಟಿಫನ್ನ ಮಾಡ್ತಿದ್ವಿ. ಜೊತೆಗೆ ನಮ್ಮ ಓನರ್ ಆಂಟಿ ಕೂಡ ಸ್ವಲ್ಪ ಚಟ್ನಿ ಕೊಟ್ಟಿದ್ರು. ಸೊ ಹಾಗಾಗಿ ಅದನ್ನು ಹಾಕ್ಕೊಂಡು ಟಿಫನ್ ಮಾಡಿ ಅವ್ರನ್ನೆಲ್ಲ ಬಿಟ್ಟು ಇನ್ನು ಸಂಜೆ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತಂತೂ ನನಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿತ್ತು, ಬಿಕಾಸ್ ನನಗೆ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಇರಲಿಲ್ಲ. ಯಾವಾಗಲೂ ನಾವು ಆ್ಯನಿವರ್ಸರಿ ಸೆಲೆಬ್ರೇಷನ್ ಏನು ಮಾಡ್ಕೊಂಡಿರಲಿಲ್ಲ, ಬಟ್ ಈ ವರ್ಷ ನನ್ನ ಮಗಳು ಅವಳ ಸೇವಿಂಗ್ಸ್ ಅಮೌಂಟಿಂದ ನಮಗೆ ಕೇಕ್ನ ತಂದು ಸರ್ಪ್ರೈಸಾಗಿ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ಲು. ನಿಜವಾಗ್ಲೂ ಎಷ್ಟು ಖುಷಿ ಆಯ್ತಂದರೆ ಆ ಖುಷಿಗೆ ನನಗೆ ಯಾವ ಥರ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿತ್ತು. ನಿಜವಾಗ್ಲೂ ಅವಳು ಈ ಥರ ನಮಗೆ ಸರ್ಪ್ರೈಸ್ ಕೊಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಈ ಚಿಕ್ಕ ಏಜಲ್ಲೇ ಅವಳ ಮೈಂಡಲ್ಲಿ ನಮ್ಮ ಅಪ್ಪ ಅಮ್ಮಂಗೆ ಕೇಕ್ ತಂದು ಕಟ್ ಮಾಡಿ ಸರ್ಪ್ರೈಸ್ ಕೊಡಬೇಕು ಅಂತ ಬಂದಿದೆಯಲ್ಲ, ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಅವಳಿಗೆ ಈ ಮೂಲಕ ಥ್ಯಾಂಕ್ ಯು ಸೋ ಮಚ್ ಮಗಳೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಮೇಲೆ ಕೇಕ್ ಎಲ್ಲ ಕಟ್ ಮಾಡಿಕೊಂಡು ಎಲ್ಲರೂ ಕೇಕ್ ಎಲ್ಲ ತಿಂದ್ವಿ. ಅದಾದಮೇಲೆ ಅದ್ರ ಜೊತೆಗೆ ನನಗೆ ಮಗಳು ಕೊಟ್ಟಿದ್ದ ಸರ್ಪ್ರೈಸ್ ಗಿಫ್ಟ್ ಅಲ್ದಲೆ ಹಸ್ಬೆಂಡ್ ಕೂಡ ಒಂದು ಸರ್ಪ್ರೈಸ್ ಗಿಫ್ಟ್ನ ಕೊಡ್ತಿದ್ರು. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಏನಪ್ಪ ಈ ವರ್ಷ ಎರಡೆರಡು ಸರ್ಪ್ರೈಸ್ ನನಗೆ ಕಾದಿದೆ ಅಂತ ಹೇಳಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡು ನನಗೆ ಯಾವಾಗಲೂ ಸರ್ಪ್ರೈಸ್ ಅಂತ ಏನೂ ಕೊಡಲ್ಲ, ಬಟ್ ಏನೇ ಒಂದು ವಿಷಯ ಇದ್ರೂ ಅವರೇ ಕರ್ಕೊಂಡೋಗಿ ತಗೋ ಅಂತ ಬಿಡ್ತಾರೆ. ಬಟ್ ನಾನು ಏನು ಕೇಳಿದ್ರು ಇಲ್ಲ ಅನ್ನಲ್ಲ. ಸೊ ಹಾಗಾಗಿ ಅವರೇ ಕೊಡಿಸ್ತಿದ್ರು. ನನ್ನೂ ಕೂಡ ಕರ್ಕೊಂಡೋಗಿ ನಾನು ಯಾವ ಸೆಲೆಕ್ಟ್ ಮಾಡ್ತೀನೋ ಅದು ಕೊಡಿಸೋರು. ಬಟ್ ಈ ಸಲ ಅದೇನೋ ಗೊತ್ತಿಲ್ಲ, ಅವ್ರಿಗೆ ನನಗೆ ಸರ್ಪ್ರೈಸ್ ಕೊಡಬೇಕು ಅನ್ನಿಸಿತ್ತು. ಸೊ ಹಾಗಾಗಿ ಈ ಸಲ ಅವರು ನನಗೆ ಸರ್ಪ್ರೈಸ್ ಕೊಟ್ಟರು. ಎಷ್ಟು ಖುಷಿ ಆಯ್ತಂದರೆ ನನಗೆ ಅವರು Vivo-V40 ಮೊಬೈಲ್ನ ಗಿಫ್ಟಾಗಿ ಕೊಟ್ಟರು. ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಚಿನ್ನಿ ಅಂತ ಹೇಳ್ತೀನಿ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿತ್ತು. ನನ್ನ ಮೊಬೈಲ್ ಹಾಳಾಗಿತ್ತು. ಸೊ ಹಾಗಾಗಿ ನನ್ನ ಹಸ್ಬೆಂಡು ನನಗೆ ಮೊಬೈಲ್ ಇರಲಿಲ್ಲ ಅಂತ ಹೇಳಿ ಈ ಮೊಬೈಲ್ನ ಗಿಫ್ಟಾಗಿ ಕೊಟ್ಟರು. ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವಿಬ್ಬರು ಯಾವಾಗಲೂ ಹೀಗೆ ಇರೋಣ ಚಿನ್ನಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ಇಷ್ಟೇ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಮಾಡೋವಂಥ ವಿಡಿಯೋದ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.